Namaste, welcome to my channel. This is my first vlog. Please like and subscribe to my channel. ನಾವು ಕಸಿನ್ಸ್ ಎಲ್ಲ ಸೇರಿ ಒಂದು ರೆಸಾರ್ಟ್ ಪ್ಲಾನ್ ಮಾಡಿದ್ವಿ. ಅದು ರೆಸಾರ್ಟ್ ಹೆಸರು ಶಿಲಾಂಧ್ರ ರೆಸಾರ್ಟ್ ಅಂತ, ಇಲ್ಲೇ ರಾಮನಗರದಲ್ಲಿ. ಹೇಗಿತ್ತು, ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ. ಈಗ ನಾವು ಕಾರಲ್ಲಿ ಎಷ್ಟು ಜನ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಇದು ನನ್ನ ಮಗ, ಇದು ನನ್ನ ಮಗಳು, ನನ್ನ ಮಗಳು, ಇದು ನನ್ನ ಅತ್ತಿಗೆ, ಇದು ನನ್ನ ಅಣ್ಣ, ಅಣ್ಣನ ಮಗ. ಹಾಯ್ ಹೇಳು ಅಪ್ರಮೇಯ, ಸೇ ಹಾಯ್. ಅಂಡ್ ಇದು ಆಬ್ವಿಯಸ್ಲಿ ನನ್ನ ಹಸ್ಬೆಂಡ್. ಹಾಯ್. ಸೊ ಎಲ್ಲರೂ ಸೇರ್ಕೊಂಡು ಇವತ್ತು 20 ಮೆಂಬರ್ಸ್ ಇದೀವಿ, ಎಲ್ಲ 21 ಮೆಂಬರ್ಸ್ ಇದೀವಿ ಅಲ್ಲೇ. ಸೊ ಎಲ್ಲರೂ ಅಲ್ಲಿ ಮೀಟಪ್ ಆಗೋಣ ಅಂತ ಇದೀವಿ. ಸೊ ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಆಗ್ಬೇಕು. ವಿ ಆರ್ ವೆರಿ ಹಂಗ್ರಿ. ಸೊ ವಿಲ್ ಹ್ಯಾವ್ ಎ ಬ್ರೇಕ್ಫಾಸ್ಟ್ ಇನ್ ಬಿಡದಿ, ಯಾಕಂದ್ರೆ ಬಿಡದಿ ಇಸ್ ಫೇಮಸ್ ಫಾರ್ ತಟ್ಟೆ ಇಡ್ಲಿ. ಕರೆಕ್ಟ್, ತಟ್ಟೆ ಇಡ್ಲಿ ತಿನ್ಕೊಂಡು ಮುಂದಕ್ಕೆ ಹೋಗೋಣ. ಫೈನ್, ಥ್ಯಾಂಕ್ ಯು. ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ನಕ್ಕೆ ನಾವು ಹೋಗಿದ್ದು ಶ್ರೀ ಶಿವಸಾಗರ್ ಹೋಟೆಲ್. ತಟ್ಟೆ ಇಡ್ಲಿಗೆ ಫೇಮಸ್ ಈ ಹೋಟೆಲ್. ಬ್ರೇಕ್ಫಾಸ್ಟ್ ಮಾಡಿ ನಾವು ಅಲ್ಲಿಂದ ಹೊರಟಿದ್ದೆ ರೆಸಾರ್ಟ್ ಕಡೆಗೆ. ಸೊ ಬನ್ನಿ ನೋಡೋಣ ಏನೆಲ್ಲ ಇತ್ತು, ಹೇಗಿತ್ತು ಅಂತ ರೆಸಾರ್ಟ್ ಎಲ್ಲ. ಫೈನಲಿ ವಿ ರೀಚ್ ಟು ಶಿಲಾಂಧ್ರ ರೆಸಾರ್ಟ್. ಬನ್ನಿ ನೋಡೋಣ. ಇದು ನೋಡಿ ಸ್ಟಾರ್ಟಿಂಗ್ ಹೆಂಗಿದೆ ಅಂತ. ಫುಲ್ಲು ಕಲ್ಲಿಂದನೇ ಎಲ್ಲ ಕೆತ್ತಿರೋಂಥದ್ದು. ಸೊ ನನ್ನ ಮಕ್ಕಳೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡ್ರು. ಇಲ್ಲಿ ಎಂಟ್ರೆನ್ಸಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೆಗ್ದಿದ್ದೀವಿ. ರಿಸೆಪ್ಷನಲ್ಲಿ ಚೆಕ್ ಇನ್ ಆದ್ರ ಮೇಲೆ ಸೊ ನಾವು ಎಂಟ್ರಿ ಕೊಟ್ವಿ. ಸೊ ನೋಡಿ ಹೀಗೆ ಹೋಗಬೇಕು. ಎರಡು ಕಡೆನೂ ಇದೆ, ಕಾರ್ ಪಾರ್ಕಿಂಗಿಂದನೂ ಹೋಗ್ಬೋದು, ಈ ಥರನೂ ಎಂಟ್ರಿ ಹೋಗ್ಬೋದು. ಇದು ತುಂಬ ಚೆನ್ನಾಗಿತ್ತು ಈ ಎಂಟ್ರಿ, ಫುಲ್ ರಾಕ್ ಥೀಮಲ್ಲಿ. ಸೊ ಎಲ್ಲ ಕಡೆ ರಾಕಲ್ಲೇ ಬಿಲ್ಡ್ ಆಗಿತ್ತು. ಹೆಸರಿಗೆ ತಕ್ಕನಾಗಂತ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಬನ್ನಿ ಇನ್ನು ಏನೇನಿದೆ, ಹೇಗಿದೆ, ಯಾವ ಗೇಮ್ಸ್ ಇದೆ, ಏನೆಲ್ಲ ಗೇಮ್ಸ್ ಆಡ್ಬೋದು ಅದೆಲ್ಲ ನೋಡೋಣ ಬನ್ನಿ. ಇವಾಗ ವೆಲ್ಕಮ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಸೊ ಫಸ್ಟ್ ರೂಮಿಗೆ ಚೆಕ್ ಇನ್ ಮಾಡೋಣ ಅಂತ ಹೊರಟ್ವಿ. ಸೊ ಲಗೇಜ್ ಎಲ್ಲ ಡಂಪ್ ಮಾಡಿ ಆಮೇಲೆ ಗೇಮ್ಸ್ ಏನೇನಿದೆ ಎಲ್ಲ ನೋಡೋಣ ಅಂತ ಫಸ್ಟ್ ರೂಮಿಗೆ ಚೆಕ್ ಇನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇದೆ ರೂಮಿಗೆ ಚೆಕ್ ಇನ್ ಮಾಡುವಂಥದ್ದು. ನಾವು ತೊಗೊಂಡಿರೋದು ಸ್ಟ್ಯಾಂಡರ್ಡ್ ರೂಮು. ಸ್ಟ್ಯಾಂಡರ್ಡ್ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೇ ಸ್ಟ್ಯಾಂಡರ್ಡ್ ರೂಮ್ಗೆ ಎಂಟ್ರಿ. ನೋಡಿ ಚೆನ್ನಾಗಿದೆ, ಕ್ಲೀನಾಗೂ ಇತ್ತು. ಸೊ ಓವರಾಲ್ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. ವ್ಯೂ ಅಷ್ಟೇ ರೂಮಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ರೂಮು. ಸೊ ಓವರಾಲ್ ನಾವು 6 ರೂಮ್ ಬುಕ್ ಮಾಡಿದ್ವಿ. ಸೊ 6 ರೂಮಲ್ಲಿ ಇದು ಒಂದು ರೂಮು. ಇದು ನಾವಿದ್ದಂಥ ರೂಮು. ನನ್ನ ಹಸ್ಬೆಂಡು, ನನ್ನ ಕಝಿನು, ನನ್ನ ಬ್ರದರ್ ಎಲ್ಲ ರೇಗಿಸ್ತಾ ಇದ್ರು, ಎಲ್ಲ ರೂಮು ಮಾಡ್ತೀಯಾ ಅಂತ ವೀಡಿಯೋಸ್ನ. ಸೊ ಏನು ಮಾಡೋಕ್ಕಾಗಲ್ಲ. ಇದು ವಿಂಡೋ ಇಂದ ಕಾಣಿಸುವಂಥ ವ್ಯೂ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ. ನನ್ನ ಮಗಳು ಶುರು ಆಯಿತು ಓಂ ನಮಃ ಶಿವಾಯ ಅಂತ ಜಪ ಮಾಡೋದು. ನನ್ನ ಕಸಿನ್ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಸೊ ಯಾವ್ಯಾವ ಗೇಮ್ಸ್ ಆಡಬೇಕು ಮಕ್ಕಳಿಗೆಲ್ಲ, ಹೇಗೆ ಯಾವುದು ಫಸ್ಟ್ ಆಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟಿದೆ ಪ್ಯಾಕೇಜು ಅಂತೆಲ್ಲ ಇಲ್ಲಿ ಚೆಕ್ ಮಾಡ್ತಾ ಇದ್ವಿ. ಸೊ ಅದಾದ್ರ ಮೇಲೆ ಒಂದ್ಸರಿ ವ್ಯೂ ನೋಡೋಣ ಅಂತ, ಏನೇನು ಗೇಮ್ಸ್ ಇದೆ ಅಂತ ಫಸ್ಟ್ ಚೆಕ್ ಮಾಡೋಣ ಅಂತ ಎಲ್ಲ ಒಂದು ರೆಸಾರ್ಟ್ ಒಂದು ರೌಂಡ್ ಸುತ್ತಾಕೋಣ ಅಂತ ಎಲ್ಲ ಹೋದ್ವಿ. ತುಂಬ ಚೆನ್ನಾಗಿದೆ ಜಾಗ, ಆಟ ಆಡೋಕ್ಕೆಲ್ಲ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ದೊಡ್ಡವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಸುಮಾರು ರೀಲ್ಸ್ ಮಾಡಿದ್ವಿ, ಫೋಟೋಸ್ ತೆಕ್ಕೊಂಡ್ವಿ. ಇದು ಚಿಕ್ಕವರಿಗೆ ಆಡುವಂಥ ಜಾಗ. ನಮ್ಮ ಅಣ್ಣನ ಮಗ ಅಂತೂ ತುಂಬ ಎಂಜಾಯ್ ಮಾಡಿದ. ಇಲ್ಲಿ ಇಷ್ಟೊತ್ತಿಗೂ ಇಲ್ಲೇ ಇರ್ತಿದ್ದ, ಇಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಇರ್ತಿದ್ದ.
ಸೊ ಇವೆರಡು ತುಂಬ ಎಂಜಾಯ್ ಮಾಡ್ದ ಅವನ ಏಜಿಗೆ ಕರೆಕ್ಟಾಗಿತ್ತು. ಕಾರ್ವಿಂಗ್ ಬಾಲ್ ಅಂತೆ. ಸೊ ಇದನ್ನ ಆಡಬೇಕು ಅಂತ ನನ್ನ ಮಗಳು ಮತ್ತು ನನ್ನ ಕಸಿನ್ ಮಗಳು ಫಸ್ಟ್ ಇಬ್ಬರು ಒಳಗೆ ಹೋದ್ರು. ಸೊ ಎಲ್ಲ ಫುಲ್ ಟೈ ಮಾಡ್ತಾ ಇದ್ರು. ಎದುರ್ಕೊತಾಳೇನೋ ಅಂತ ತುಂಬ ಎದುರಿದ್ದೆ. ಸೊ ಏನಿಲ್ಲ, ಸಖತ್ತು ಡೇರಾಗಿ ಐ ಆಮ್ ಫೈನ್ ಅಂತೇಳಿ. ಸೊ ಇದು ಬಂದು ನನ್ನ ಕಸಿನ್ ಮಗಳು, ಇವಳು ಅಷ್ಟೇ ಸಖತ್ ಡೇರಾಗೆ ಎಲ್ಲ ಚೆನ್ನಾಗಿ ಆಡಿದ್ರು. ಹಾಗೆ ನಾನು ಜಾಬ್ರಿಂಗ್ ಬಾಲ್ ಅಂದರೆ ರಿವರ್ಸ್ ರೌಂಡ್ ಹೊಡಿಯುತ್ತೆ ಎದುರ್ಕೋತಾರೆ ಅಂದ್ಕೊಂಡೆ, ಬಟ್ ದೇ ಎಂಜಾಯ್ಡ್. ಅದಾದ್ರ ಮೇಲೆ ನನ್ನ ಮಗ ಮತ್ತು ನನ್ನ ಕಸಿನ್ ಮಗ ನೆಕ್ಸ್ಟ್ ಹೋಗಿದ್ದು. ಸೊ ಇವರಿಬ್ರು ಅಷ್ಟೇ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬ ಬಿಸಿಲಿತ್ತು, ಸಿಕ್ಕಾಬಟ್ಟೆ ಬಿಸಿಲು. ಎಷ್ಟಾದರೂ ರಾಕ್ ಅಲ್ವಾ, ಸೊ ಆಬ್ವಿಯಸ್ಲಿ ಇನ್ನೂ ಜಾಸ್ತಿ ಬಿಸಿ ಹೊಡಿಯತ್ತೆ. ಓವರಾಲ್ ಹೇಗಿತ್ತು ಅನ್ನೋದಕ್ಕಿಂತ ಎಲ್ಲ ಸೇರಿರೋದೇ ಒಂದು ಫುಲ್ ಮಜಾ ಕೊಡೋವಂಥ ವಿಷಯ. ಸೊ ಎಲ್ಲ ಎಂಜಾಯ್ ಮಾಡಿದ್ವಿ. ಅದಾದ್ರ ಮೇಲೆ ನೆಕ್ಸ್ಟು ಹ್ಯೂಮನ್ ಫುಟ್ಬಾಲ್ ಅಂತೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ದೊಡ್ಡವರು ಮಕ್ಕಳು ಅಂತ. ಲಂಚ್ ಟೈಮ್ ಆಯಿತು. ಸೊ ಲಂಚ್ ಕಡೆಗೆ ಬಂದ್ವಿ. ಓವರಾಲ್ ಫುಡ್ ಚೆನ್ನಾಗಿತ್ತು, ನೈಸ್ ಫುಡ್ ಎಲ್ಲ. ಆದ್ರ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದಿದ್ದೆ ಫೇವ್ರೆಟ್ ಸ್ವಿಮ್ಮಿಂಗ್ ಪೂಲಿಗೆ. ಆಮೇಲೆ ರೈನ್ ಡ್ಯಾನ್ಸ್ ಮಾಡಿದ್ವಿ. ರೈನ್ ಡ್ಯಾನ್ಸು ಅಷ್ಟೇ, ಅದು ಟೈಮಿಂಗ್ಸ್ ಇರುತ್ತೆ. ಸೊ ಆ ಟೈಮಿಂಗ್ಸಿಗೆ ಬಂದು ರೈನ್ ಡ್ಯಾನ್ಸ್ನ ಎಂಜಾಯ್ ಮಾಡಬೇಕು. ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ 3 years ಆಗಿತ್ತು. ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿ ಅಂತೂ ಫೈನಲಾಗಿ ಎಕ್ಸಿಕ್ಯೂಟ್ ಆಯಿತು. ಚೆನ್ನಾಗೇ ಆಯಿತು. ಕಸಿನ್ಸ್ ಜೊತೆ ಎಂಜಾಯ್ ಮಾಡೋದೇ ಒಂಥರ ಬೇರೆ ಖುಷಿನೇ ಕೊಡುತ್ತೆ. ಚಿಕ್ಕವರಿರ್ತಾ ಎಲ್ಲ ಅಜ್ಜನ ಮನೇಲಿ ಮೀಟ್ ಆಗ್ತಾ ಇದ್ವಿ, ಇವಾಗ ಹೀಗೆ ಮೀಟ್ ಆಗೋ ಥರ ಆಗಿದೆ. ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಎಲ್ಲ ಆಡಿ ಟಯರ್ಡ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಈವ್ನಿಂಗ್ ವ್ಯೂ ನೋಡೋಣ ಅಂತ ಬಂದ್ವಿ. ಹಾಗೆ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿದ್ವಿ. ನನ್ನ ಕಸಿನ್ಸ್ ಎಲ್ಲ ಫಸ್ಟ್ ಟೈಮ್ ರೀಲ್ಸ್ ಮಾಡೋದಂತೆ. ಸೊ ಓವರ್ ಆಲ್ ರೀಲ್ಸು ತುಂಬ ಎಂಜಾಯ್ ಮಾಡಿದ್ವಿ. ಇಂಡೋರ್ ಗೇಮ್ಸ್ ಒಂದು ನೋಡಿರಲಿಲ್ಲಲ್ಲ, ಸೊ ಈ ನೈಟ್ ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದ್ವಿ. ಯಾಕಂದರೆ ಮಳೆ ಬೇರೆ ಬರ್ತಾ ಇತ್ತು ಲೈಟಾಗೆ. ಇಂಡೋರ್ ಗೇಮ್ಸೇ ಬೆಸ್ಟು ಅಂತ ಇಂಡೋರ್ ಗೇಮ್ಸ್ ಆಡೋಕ್ಕೆ ಬಂದ್ವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಂಗೆ ಹೆಂಗಿದ್ಯಾ? ಆ ಥರ ಚೆನ್ನಾಗಿದೆ. ಹೆಂಗಿದೆ ರೆಸಾರ್ಟ್? ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸನ್ರೈಸ್ ನೋಡೋಣ ಅಂತ ಬೇಗ ಬಂದ್ವಿ. ಆದರೆ ಸನ್ರೈಸ್ ಸಿಗಲಿಲ್ಲ. ರೀಸನ್ ಇಷ್ಟೇ, ಮೋಡ ಆಗಿತ್ತು. ಹಿಂದಿನ ದಿವಸ ಎಲ್ಲ ಮಳೆ ಚೆನ್ನಾಗಿ ಬಂದಿತ್ತು. ಇರಲಿ, ಆದರೂ ಇದೊಂಥರ ಕ್ಲೈಮೇಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ನೇಚರ್ನ ಎಂಜಾಯ್ ಮಾಡೋಣ ಅಂತ ಬೆಳಗ್ಗೆ 6 ಗಂಟೆಗೆ ಬಂದು ಒಂದು ರೌಂಡ್ ಎಲ್ಲ ನೋಡಿಕೊಂಡು ವಾಪಸ್ ಹೋದ್ವಿ. ಅಲ್ಲೇ ಹತ್ರದಲ್ಲಿ ಇದ್ದಿದ್ದು ಒಂದು ಸಣ್ಣ ಬೆಟ್ಟ ಇತ್ತು. ಸೊ ಅಲ್ಲಿ ಟ್ರಕ್ಕಿಂಗ್ ಮಾಡಿದ್ವಿ. ಸೊ ಒಂದು ಸಣ್ಣ ಟ್ರಕ್ಕಿಂಗ್ ಆಗಿ ಇಲ್ಲಿ ಕೂತ್ಕೊಳ್ಳೋಂಥ ಜಾಗ. ಇಲ್ಲಿ ಮೆಡಿಟೇಷನ್ ಮಾಡ್ತಾರಂತೆ ಎಲ್ಲ. ನಾವು ಮೆಡಿಟೇಷನ್ ಎಲ್ಲ ಮಾಡಲಿಲ್ಲ. ನಾವು ಜಸ್ಟ್ ಹರಟೆ ಹೊಡ್ಕೊಂಡು ಒಂದಷ್ಟು ಮಾತಾಡಿಕೊಂಡು ವಾಪಸ್ ರೂಮ್ ಕಡೆ ಹೋದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡಿ
ಮತ್ತೆ ಮಕ್ಕಳು ಗೇಮ್ಸ್ ಬೇಕು ಅಂದರು. ಸೊ ಅದಕ್ಕೆ ಬಂಗಿ ಜಂಪ್ ಆಡೋಣ ಅಂತ ಅದನ್ನು ಬಂದ್ವಿ. ನನ್ನ ಮಗಳಂತೂ ಫುಲ್ ಫ್ಲಡ್ಜಲ್ಲಿ ಆಡ್ತಿದ್ಲು. ಗಂಡ್ಮಕ್ಳೆಲ್ಲ ಸ್ವಲ್ಪ ಹೆದರ್ತಿದ್ರು ಅಂತ ನಾನು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾ ಇದ್ದೆ. ಸೊ ಆಬ್ವಿಯಸ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು. ಮೆಲ್ ಡೌನ್ ಅಂತ. ಸೊ ಇದರಲ್ಲೂ ಅಷ್ಟೇ ಮಕ್ಕಳು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಜಂಪ್. ಜೊತೆಯಲಿ ಜೊತೆಯಲಿ ಹೀಗೆ ಎಂದು ಹೊಸಹರು. ಆಮೇಲೆಲ್ಲ ದೊಡ್ಡವರು ಮಕ್ಕಳು ಅಂತೆಲ್ಲ ಸೇರಿ ಕ್ರಿಕೆಟ್ ಆಡಿದ್ರು. ಕ್ರಿಕೆಟ್ ಗ್ರೌಂಡು ಅಷ್ಟೇ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು. ಸೊ ಆಮೇಲೆ ರೋಲಿಂಗ್ ಆಡಬೇಕು ಅಂತ ಇದರಲ್ಲೂ ಸಾಕಾದ ಎಂಜಾಯ್ ಮಾಡಿದ್ರು ಮಕ್ಕಳು. ಸೊ ಜಿಪ್ ಲೈನ್ ಬೇರೆ ಇತ್ತು. ಸೊ ಜಿಪ್ ಲೈನ್ ಆಡದೆ ಯಾರೂ ಬರೋದಿಲ್ಲ. ಸೊ ಎಲ್ಲರೂ ಜಿಪ್ ಲೈನ್ ಆಡಿದ್ವಿ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಅದು ಜಿಪ್ ಲೈನ್ ಇದ್ದಿದ್ದು, ತುಂಬ ದೊಡ್ಡದು ಜಿಪ್ ಲೈನು. ಸೊ ಅದು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇದೆಲ್ಲ ಮುಗಿಸಿ ಜಿಪ್ ಲೈನ್ ಎಲ್ಲ ಗೇಮ್ಸ್ ಮುಗಿಸಿ ಫೈನಲ್ ಆಗಿ ರೆಸಾರ್ಟಿಗೆ ಬಾಯ್ ಹೇಳಿ ಚೆಕ್ಔಟ್ ಮಾಡಿದ್ದೆ ನಾವು ನೆಕ್ಸ್ಟ್ ಡೇ 12 o'clock. ಸೊ 1 day ಸ್ಟೇ ಮಾಡಿದ್ದರಿಂದ ಓವರ್ ಆಲ್ ಚೆನ್ನಾಗಿತ್ತು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.